ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಕಿರಿಕ್ಸಾಲಿ ಸೊಪ್ಪಿನ ಪಲ್ಯನ ಮಾಡ್ತಾಯಿದ್ದೀನಿ ನೋಡಿರಿ. ಕಿರಿಕ್ಸಾಲಿ ಸೊಪ್ಪಿನ ಪಲ್ಯ ಮಾಡಲಿಕ್ಕೆ ಒಂದು 2 ಕಟ್ಟು ಕಿರಿಕ್ಸಾಲಿ ಸೊಪ್ಪನ್ನು ನಾನು ತೊಗೊಂಡಿದ್ದೀನಿ. ಇದು ಉತ್ತರ ಕರ್ನಾಟಕದಲ್ಲಿ ಹೇರಳವಾಗಿ ಸಿಗುತ್ತೆ ನೋಡಿರಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಹೇರಳವಾಗಿ ಜಾಸ್ತಿ ಸಿಗುತ್ತೆ. ಈ ರೀತಿ ಆ ಸೊಪ್ಪನ್ನು ಬಿಡಿಸಿ ಇಟ್ಕೋಬೇಕು ನೋಡಿರಿ. ಸೊಪ್ಪನ್ನು ಈ ರೀತಿಯಾಗಿ ಬಿಡಿಸಿ ಇಟ್ಕೋಬೇಕಾಗುತ್ತೆ. ಎಲ್ಲ ಬಿಡಿಸಿದ್ದಾಯಿತು. ಈ ರೀತಿ ಸೊಪ್ಪು ನಮಗೆ ರೆಡಿ ಆಯಿತು. ಇದನ್ನು ಒಂದು 2-3 ಸಾರಿ 2ರಿಂದ 3 ಸಾರಿ ನೀರಿನಿಂದ ತೊಳಿಬೇಕು. ನೀರು ಹಾಕಿ ಇದನ್ನು ಚೆನ್ನಾಗಿ ತೊಳಿಬೇಕು ನೋಡಿರಿ. ಯಾಕಂದರೆ ಮಣ್ಣಿರುತ್ತೆ ಇದರಲ್ಲಿ. ಹಾಗಾಗಿ ಇದನ್ನು ಒಂದು 2-3 ಸಾರಿ ನಾವು ಸೊಪ್ಪನ್ನು ತೊಳಿಬೇಕಾಗುತ್ತೆ. ಇದರಲ್ಲಿ ಕಬ್ಬಿಣಾಂಶ ಹೇರಳವಾಗಿರೋದ್ರಿಂದ ಇದು ಆರೋಗ್ಯಕ್ಕೆ ಒಳ್ಳೆಯದು. ಯಾವುದೇ ಹಸಿರು ತರಕಾರಿಯನ್ನು ತಗೊಳ್ರಿ, ಹಸಿರು ಸೊಪ್ಪನ್ನು ತಿನ್ನಬೇಕಾಗುತ್ತೆ. ಯಾಕಂದರೆ ಅದರಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರುತ್ತೆ. ಈ ರೀತಿ ಓಲಿರೋ ಬುಟ್ಟಿಯಲ್ಲಿ ನಾನು ಸೊಪ್ಪನ್ನು ಹಾಕಿ ಇಟ್ಕೊಂಡಿದ್ದೀನಿ. ಅದೆಲ್ಲ ನೀರು ಇಡಬೇಕು ನೋಡಿರಿ. ನೀರೆಲ್ಲ ಇಳಿದು ನೀರಿನ ಅಂಶ ಎಲ್ಲ ಹೋಗಬೇಕು. ಒಂದು ಕಾಟನ್ ಬಟ್ಟೆಯಿಂದ ಬೇಕಾದರೂ ಅದನ್ನು ಒರೆಸಿ ಇಟ್ಕೋಬೋದು. ಈ ರೀತಿ ಎಲ್ಲ ಫುಲ್ ಡ್ರೈ ಆಗಿದೆ. ನಾನು ಇದನ್ನು ಈ ರೀತಿ ಕಟ್ ಮಾಡ್ತಾಯಿದ್ದೀನಿ. ಈ ರೀತಿ ಕಟ್ ಮಾಡಿ ಇಟ್ಕೋಬೇಕು ನೋಡಿರಿ ಈ ಸೊಪ್ಪನ್ನು. ಅದನ್ನು ಬಿಡಿಸಿ ಈ ರೀತಿ ಕಟ್ ಮಾಡಿ ಈ ಸೊಪ್ಪನ್ನು ರೆಡಿ ಆಯ್ತು ನೋಡಿರಿ. ಈ ರೀತಿ ಇಟ್ಕೋಬೇಕಾಗುತ್ತೆ. ಈಗ ನಾನು ಈರುಳ್ಳಿಯನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ರೆಡಿ ಮಾಡಿ ಇಟ್ಕೊತೀನಿ. ಈ ಕಟೋರಾದ ಸಹಾಯದಿಂದ ನಾನು ಈರುಳ್ಳಿಯನ್ನು ಕಟ್ ಮಾಡ್ತಾಯಿದ್ದೀನಿ ಸಣ್ಣಗೆ. ಆನಂತರ ಬೆಳ್ಳುಳ್ಳಿಯನ್ನು ಸಹಿತ ಕಟ್ ಮಾಡಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ 2 ಹಾಕ್ಬೇಕು ನೋಡಿರಿ. ಈ ಸೊಪ್ಪಿನ ಪಲ್ಯಕ್ಕೆ ರುಚಿಯಾಗುತ್ತೆ, ಚೆನ್ನಾಗಾಗುತ್ತೆ, ಮಸ್ತಾಗುತ್ತೆ ಪಲ್ಯ. ಕಿರಿಕ್ಸಾಲಿ ಸೊಪ್ಪಿನ ಪಲ್ಯ. ನೀವು ಈ ಸೊಪ್ಪಿನ ಹೆಸರನ್ನು ಕೇಳಿದ್ದೀರಾ? ಕಮೆಂಟ್ ಮೂಲಕ ನನಗೆ ತಿಳಿಸ್ರಿ. ಈ ರೀತಿ ನಾನು ಮೆಣಸಿನಕಾಯಿಯನ್ನು ಸೀಳಿ ಅದನ್ನು ಸಹಿತ ಕಟೋರದ ಸಹಾಯದಿಂದ ಕಟ್ ಮಾಡ್ತೀನಿ. ಈ ರೀತಿ ಕಟ್ ಮಾಡಿದರೆ ನಮಗೆ ಈಸಿ ಆಗುತ್ತೆ ನೋಡಿರಿ. ಕೈ ಒಬ್ಬೊಬ್ಬರು ಕೈ ಹುರಿತಿರ್ತಾವೆ, ಅದು ಸಹಿತ ಆಗಂಗಿಲ್ಲ. ಈಗ ನೋಡಿರಿ, ಒಂದು ಬುಟ್ಟಿ ಇಟ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಅದನ್ನು ಕಿರಿಕ್ಸಾಲಿ ಸೊಪ್ಪನ್ನು ನಾನು ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಅದನ್ನು ಸ್ವಲ್ಪ ಹುರ್ಕೋತೀನಿ. ಈ ರೀತಿ ಹುರಿಬೇಕಾಗುತ್ತೆ ನೋಡಿರಿ. ಹಸಿ ವಾಸನೆ ಹೋಗುವವರೆಗೂ ಇದನ್ನು ಹುರಿಬೇಕಾಗುತ್ತೆ. ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿರಿ, ಈ ರೀತಿ ಅದನ್ನು ಹಸಿ ವಾಸನೆ ಹೋಗುವವರೆಗೂ ಹುರಿದುಕೊಳ್ಬೇಕಾಗುತ್ತೆ. ಹುರಿದುಕೊಂಡ ನಂತರ ಮತ್ತೆ ಒಂದು ಬಾಣಲೆ ಇಟ್ಟು ಕಡಾಯಿಯನ್ನು ಇಟ್ಟು ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆ, ಜೀರಿಗೆ, ಸಾಸಿವೆ, ಸಣ್ಣಗೆ ಕಟ್ ಮಾಡಿದಂತಹ ಬೆಳ್ಳುಳ್ಳಿ ಪೀಸ್ಗಳು, ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೆ ನಾನು. ಬೆಳ್ಳುಳ್ಳಿ ಹಾಕಿದಂಗೆಲ್ಲ ಮಸ್ತಾಗುತ್ತೆ ನೋಡಿರಿ ಸೊಪ್ಪಿನ ಪಲ್ಯ. ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಉಪಯೋಗಿಸ್ಬೇಕು. ಒಂದು ದೊಡ್ಡ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹಿತ ಇದಕ್ಕೆ ಹಾಕಿದೆ. ಆನಂತರ ಹಸಿಮೆಣಸಿನಕಾಯಿ, ಖಾರಕ್ಕೆ ಅನುಗುಣವಾಗಿ ನೀವು ಹಸಿಮೆಣಸಿನಕಾಯಿಯನ್ನು ಹಾಕಿ, ಆನಂತರ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೆಣಸಿನಕಾಯಿಯನ್ನು ಹಾಕಿದೆ. ಚೆನ್ನಾಗಿ ಫ್ರೈ ಮಾಡ್ಬೇಕು ನೋಡಿರಿ. ಈ ರೀತಿ ಈರುಳ್ಳಿ ಚೆನ್ನಾಗಿ ಬೇಯುವಂಗೆ ಮಿಕ್ಸ್ ಮಾಡಬೇಕು. ಆನಂತರ ಅರಿಶಿಣದ ಪುಡಿಯನ್ನು ಹಾಕಬೇಕು. ಅರಿಶಿಣ ಪುಡಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಆನಂತರ ಚಿಲ್ಲಿ ಪೌಡರ್, ಸಕ್ಕರೆ ಬೇಕಿದ್ದರೆ ನೀವು ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಕೊನೆಗೆ ನಾವು ಈ ಬೇಯಿಸಿದ ಸೊಪ್ಪನ್ನು ಹಾಕ್ಬೇಕು ನೋಡಿರಿ ಕೊನೆಯಲ್ಲಿ. ಈ ಸೊಪ್ಪನ್ನು ಹಾಕಿ ಜಾಸ್ತಿ ಹೊತ್ತು ಬೇಯಿಸ್ಬಾರ್ದು ನೋಡಿರಿ. ಯಾಕಂದರೆ ನೀರು ಹೊಡೆಯುತ್ತೆ, ಪಲ್ಯ ಚೆನ್ನಾಗಾಗೋದಿಲ್ಲ. ಈ ಟೈಮಲ್ಲೂ ನಾವು ಹಸಿರು ಸೊಪ್ಪು ಬೇಯಿಸಲಾರ್ದೆ ಡೈರೆಕ್ಟಾಗಿ ಹಾಕಿ ಜಾಸ್ತಿ ಹೊತ್ತು ಬೇಯಿಸ್ಬೇಕಾಗುತ್ತೆ. ಈ ರೀತಿ ಬೇಯಿಸ್ಕೊಂಡ್ರೆ ನಮಗೆ ಕಡಿಮೆ ಸಮಯದಲ್ಲೇ ಪಲ್ಯ ರೆಡಿ ಆಗುತ್ತೆ ನೋಡಿರಿ. ಈಗ ನೋಡಿರಿ, ನಮ್ಮ ಪಲ್ಯ ರೆಡಿ ಆಯಿತು ನೋಡಿರಿ. ಈಗ 2 ಕಟ್ಟು ಸೊಪ್ಪು ಇಷ್ಟು ಪಲ್ಯ ಆಯಿತು. ರುಚಿಯಾಗಿರುತ್ತೆ, ಅದ್ಭುತ ಟೇಸ್ಟ್ ಆಗಿರುತ್ತೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಧನ್ಯವಾದಗಳು, ನಮಸ್ಕಾರ.